ಹಲೋ ಸ್ನೇಹಿತರೆ, ಗೀತಾಸ್ ವ್ಲಾಗ್ಸ್ ಇನ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. 4:45ಗೆ ಎಚ್ಚರ ಆಯಿತು. ಇವತ್ತು ಒಂದು ಫಂಕ್ಷನ್ ಇದೆ, ಹೋಗಬೇಕಾಗಿತ್ತು. ಅದಕ್ಕೆ ಮುಂಚೆ ನಾನು ಬ್ರೇಕ್ಫಾಸ್ಟು ಮತ್ತು ಲಂಚ್ ಎರಡೂ ಪ್ರಿಪೇರ್ ಮಾಡಬೇಕು. ಈಸಿಯಾಗಿ ಆಗುವಂಥದ್ದನ್ನೇ ನಾನು ಮಾಡೋದು. ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಬೇಗ ಅಂತಂದರೆ ನನ್ನ ಮಗ ಕೇಳೋದೆ ನನಗೆ ಪುಳಿಯೋಗರೆ ಮಾಡಿಟ್ಟು ಹೋಗಮ್ಮ ಅಂತ. ಇಲ್ಲ ಅಂತಂದರೆ ಸಾಮಾನ್ಯವಾಗಿ ನಾನು ಮಾಡಲ್ಲ. ಸೊ ಇವತ್ತು ಹೊರಗಡೆ ಹೋಗ್ತಾ ಇರೋದ್ರಿಂದ ಈಸಿಯಾಗಿ ಆಗುತ್ತೆ ಅಂತ ಅಂದ್ಕೊಳ್ತೀವಿ. ಬಟ್ ನಾನೇ ಆವಾಗಲೇ ಪೌಡರ್ ರೆಡಿ ಮಾಡಿ, ಹುಣಸೆ ಹುಳಿನ ರೆಡಿ ಮಾಡಿ ಮಾಡೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆದರೂ ಅವ್ನು ಕೇಳ್ದ ಅಂತ ಪುಳಿಯೋಗರೆ ಮಾಡಿದ್ದೀನಿ. ಹಾಗೆ ರೈಸ್ ಕೂಡ ಮಾಡಿಟ್ಟಿದ್ದೆ. ಸೊ ಬಿಸಿಯಲ್ಲೇ ಮಿಕ್ಸ್ ಮಾಡೋಕ್ಕಾಗಲ್ಲ, ಹಾಗಾಗಿ ಒಂದು ಸಪ್ರೇಟ್ ಪಾತ್ರೆಗೆ ಹಾಕಿಟ್ಟಿದ್ದೀನಿ. ಹಾಗೆ ಇವತ್ತು ದೋಸೆ ಮಾಡ್ತಾಯಿದ್ದೀನಿ, ಮಿಲೆಟ್ ದೋಸೆ. ಅದಕ್ಕೆ ಚಟ್ನಿ ಕೂಡ ರೆಡಿಯಾಗಿದೆ. ಹಾಗೆ ಅನ್ನ ತಣ್ಣಗಾಗಲಿ ಅಂತ ಒಂದು ಬೇರೆ ಪಾತ್ರೆಗೆ ಹಾಕಿಟ್ಟಿದ್ದೀನಿ. ಸೊ ಇಷ್ಟೆಲ್ಲ ಮಾಡೋಷ್ಟರಲ್ಲಿ 6:15 ಸಮಯ. ಈಗ ನಾನು ಸ್ನಾನ ಮಾಡ್ಕೊಂಡು ಬರಬೇಕು. ಆ್ಯಕ್ಚುಲಿ ನಾನು ಇಂಡಿಗೋ ಪೌಡರನ್ನು ಹಚ್ಕೊಂಡಿದ್ದೆ. ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಮಗನಿಗೆ ಬ್ರೇಕ್ಫಾಸ್ಟ್ ಕೊಡ್ತಾಯಿದ್ದೀನಿ. ಇಬ್ಬರಿಗೂ ಕಾಲೇಜ್ ಇದೆ, ನಾವು ಸ್ವಲ್ಪ ದೂರ ಹೋಗಬೇಕು, ಒಂದು 2 hours ಆಗುತ್ತೆ. ಸೊ ಅದಕ್ಕೆ ಮುಂಚೆ ನಾನು ಇದೆಲ್ಲ ಪ್ರಿಪೇರ್ ಮಾಡಿ ಒಂದು 8:15 ನನ್ನ ಚಿಕ್ಕ ಮಗ ಹೋಗೋ ಟೈಮ್ಗೆ ನಾವು ಕೂಡ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಮಧ್ಯಾಹ್ನಕ್ಕೆ ಚಿಕ್ಕವನು ಬರ್ತಾನೆ, ದೊಡ್ಡವನಿಗೆ ಲಂಚ್ ಪ್ಯಾಕ್ ಮಾಡಿದ್ದಾಗಿದೆ. ಚಿಕ್ಕವನಿಗೋಸ್ಕರ ಪುಳಿಯೋಗರೆನ ಮಿಕ್ಸ್ ಮಾಡಿಟ್ಟಿದ್ದೀನಿ. ಹಾಗೆ ಅವನು ಬರೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ನನಗೆ ಟೈಮ್ ಇಲ್ಲ, ಹಾಗಾಗಿ ದೋಸೆ ಮಾಡಿ ಹಾಟ್ ಪ್ಯಾಕಲ್ಲಿ ಹಾಕ್ತಾಯಿದ್ದೀನಿ. ಹಾಟ್ ಬಾಕ್ಸಲ್ಲಿ ನನಗೆ ಹಾಟ್ ಬಾಕ್ಸಲ್ಲಿ ಹಾಕಲ್ಲ ನಾನು, ಅವರು ಕೂತ್ಕೊಂಡಾಗ ಆವಾಗವಾಗಲೇ ಬಿಸಿಯಾಗಿ ಮಾಡ್ಕೊಡ್ತೀನಿ. ಬಟ್ ಇವತ್ತು ಟೈಮ್ ಇಲ್ಲ, ಹಾಗಾಗಿ ಇದು ಹಾಟ್ ಬಾಕ್ಸಲ್ಲೇ ಹಾಕಿರ್ತಾಯಿದ್ದೀನಿ. ಕೆಲಸ ಮಾಡಿ ಆಮೇಲೆ ಬ್ರೇಕ್ಫಾಸ್ಟ್ ಮುಗಿಸಿ ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕು. 7:10 ಈಗ ಎಲ್ಲ ಆಯಿತು. ಕಿಚನ್ ಕೂಡ ಕ್ಲೀನ್ ಮಾಡಿ ಆಯಿತು. ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟೆ. ಸೊ ಏನು ಸಿಂಕಲ್ಲಿ ಏನು ಪಾತ್ರೆಗಳಿಲ್ಲ. ಸೊ ಪೂರ್ತಿ ಕ್ಲೀನಾಗಿದೆ. ಈಗ ರೆಡಿ ಆಗಬೇಕು. ಎಲ್ಲಾದರೂ ಹೊರಗಡೆ ಹೋಗೋಂಗಿದ್ರೆ ಆದಷ್ಟು ಮನೆ ಕೆಲಸಗಳನ್ನು ಫಿನಿಷ್ ಮಾಡಿಯೇ ಹೋಗಿರ್ತೀನಿ. ವಾಪಸ್ ಬಂದಾಗ ಟೆನ್ಷನ್ ಇರಲ್ಲ, ಆರಾಮಾಗಿರ್ಬೋದು. ಇಲ್ಲಾಂತಂದರೆ ಆ ಪೆಂಡಿಂಗ್ ಕೆಲಸಗಳನ್ನು ನೋಡಿದ್ರೆ ಒಂಥರ ಟೆನ್ಷನ್ ಆಗೋಕ್ಕೆ ಶುರುವಾಗುತ್ತೆ. ಆ ಟೈರ್ಡಲ್ಲಿ ಈ ಕೆಲಸಗಳನ್ನು ಮಾಡಬೇಕಂತ ಒಂಥರ ಕೋಪನೂ ಬರುತ್ತೆ. ಹಾಗಾಗಿ ಆದಷ್ಟು ಫಿನಿಷ್ ಮಾಡಿಯೇ ಹೋಗ್ತೀನಿ ನಾನು. ಸ್ಯಾರಿ ಎಲ್ಲ ತೆಗೆದಿಟ್ಟಿದ್ದೀನಿ. ಈ ಸ್ಯಾರಿ ಉಟ್ಕೊಳ್ಳೋಣ ಅಂತ. ಇದು ಇನ್ನೂ ಒಂದು ಸಾರಿನೂ ಉಟ್ಕೊಂಡಿಲ್ಲ, ಹಾಗಾಗಿ ಇವತ್ತು ಈ ಸೀರೆ ಉಟ್ಕೊಳ್ಳೋಣ ಅಂತ. ಸೊ ಬನ್ನಿ ಫಸ್ಟ್ಗೆ ರೆಡಿ ಆಗಿಬಿಡ್ತೀನಿ. ಆ್ಯಕ್ಚುಲಿ ನಾನೇನು ಮೇಕಪ್ ಮಾಡ್ಕೊಳ್ಳಲ್ಲ, ಹಾಗಾಗಿ ನಾನು ಹೇಗೆ ಮೇಕಪ್ ಮಾಡ್ತೀನಿ ಅಂತ ತೋರ್ಸೋಕ್ಕಾಗಲ್ಲ. BB ಕ್ರೀಮು ಇಲ್ಲ CC ಕ್ರೀಮ್ ಏನಾದರೂ ಹಚ್ಕೊಳ್ತೀನಿ. ಅದ್ರ ಮೇಲೆ ಸ್ವಲ್ಪ ಜಾನ್ಸನ್ ಬೇಬಿ ಪೌಡ್ರನ್ನ ಹಚ್ಕೊಳ್ತೀನಿ ಅಷ್ಟೇ. ಅದು ಬಿಟ್ಟರೆ ಲಿಪ್ಸ್ಟಿಕ್ಕು, ಐಲೈನರ್ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ, ಅದು ಹಚ್ಕೋಬೇಕು. ಇವತ್ತು ನೋಡಿದ್ರೆ CC ಕ್ರೀಮು ಖಾಲಿ ಆಗಿಬಿಟ್ಟಿದೆ. ಸೊ ನೋಡಬೇಕು ಈಗ ಏನು ಮಾಡೋದು ಅಂತ. ಒಂದು ಮಾಯಿಶ್ಚರೈಸರ್ನೇ ಹಚ್ಕೊಂಡು ಅದ್ರ ಮೇಲೆ ಪೌಡರ್ ಹಾಕ್ಕೊಂಡ್ರೆ ಈ ಫ್ಯಾರನ್ ಲವ್ಲಿ ಹಾಕ್ಕೊಂಡಾಗ ಹೇಗಿರುತ್ತೆ ಫೇಸ್ ಹಂಗೆ ಕಾಣಿಸುತ್ತೆ. ಸೊ ಲೈಟಾಗಿ ಹಚ್ಕೋಬೇಕು. ಈಗ ಅದೇ ಮಾಡಬೇಕು, ಯಾಕೆಂದರೆ CC ಕ್ರೀಮ್ ಖಾಲಿ ಆಗಿಬಿಟ್ಟಿದೆ. ನಾನು ಹೊರಗಡೆ ಹೋದಾಗ ಜ್ಞಾಪಕನೇ ಬರಲಿಲ್ಲ, ತೊಗೊಂಡು ಬಂದಿಲ್ಲ. ಜಾಸ್ತಿ ಹಚ್ಚಲ್ಲ, ಹಿಂಗೆಲ್ಲಾದರೂ ಫಂಕ್ಷನ್ಸ್ಗೆ ಮಾತ್ರ ಹಚ್ಚೋದು. ಸರಿ, ಈಗ ರೆಡಿ ಆಗಿಬಿಟ್ಟು ಆಮೇಲೆ ಸಿಗ್ತೀನಿ, ಓಕೆನಾ? ಈಗ ರೆಡಿಯಾಗಿ ಹೊರಟ್ವಿ. ಹಾಗೆ ನನ್ನ ಮಗ ಕೂಡ ಸ್ವಲ್ಪ ಒಂದು 5-10 ಮಿನಿಟ್ಸ್ ಅರ್ಲಿಯಾಗಿ ಹೊರಡ್ತೀನಿ ಅಂತ ಅವನು ಕೂಡ ಹೊರಟಿದ್ದಾನೆ. ಆ್ಯಕ್ಚುಲಿ 4 ಜನದ ಹತ್ರ ಮನೆ ಕೀ ಇದೆ. ಸೊ ಯಾರು ಬಂದರೂ ಏನೂ ತೊಂದರೆ ಇಲ್ಲ, ಆರಾಮಾಗಿ ಕೀ ಇರೋದ್ರಿಂದ ಟೆನ್ಷನ್ ಕೂಡ ಇರಲ್ಲ. ಸೊ ಈಗ ಹೊರಡೋಣ. ಹಾಗೆ 2 hours ಜರ್ನಿ ಹೆಂಗಿರುತ್ತೆ ನೋಡೋಣ. ಓಕೆ, ಈಗ ಹೊರಟಿದ್ದೀವಿ. 8:10 ಆಗಿದೆ. ಇಲ್ಲಿಂದ 2 hours ಬೇಕಾದ್ರೆ ನಮ್ಗೆ ಹೋಗೋಕ್ಕೆ. ಟ್ರಾಫಿಕ್ ಮೇಲೆ ಡಿಪೆಂಡ್ ಆಗುತ್ತೆ. 2 hours ಅಂದ್ಕೊಂಡಿದ್ದೀವಿ, ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಗೊತ್ತಿಲ್ಲ. ಹೋಗೋಣ ಬನ್ನಿ. ಸೊ ನಾನು ಹುಟ್ಟಿದೂರನ್ನು ಕ್ರಾಸ್ ಮಾಡ್ಕೊಂಡು ಹೋಗಬೇಕು. ಆ ಆರ್ಚ್ ನೋಡಿದ ತಕ್ಷಣ ನಂಗೆ ತುಂಬ ಖುಷಿ ಆಗುತ್ತೆ. ನನ್ನ ಬಾಲ್ಯದ ನೆನಪುಗಳು ತುಂಬ ಇದೆ. ಈ ಆರ್ಚನ್ನು ದಾಟಿದ ತಕ್ಷಣ ನಾವು ತಮಿಳ್ನಾಡಿಗೆ ಎಂಟ್ರಿ ಆಗ್ತೀವಿ. ಇವತ್ತಿರೋದು ಫಂಕ್ಷನ್ನು ತಮಿಳ್ನಾಡಲ್ಲಿ, ಹೊಸೂರಿನಲ್ಲಿ. ಹೋದ್ವಿ, ಬಟ್ ದಾರಿ ಗೊತ್ತಾಗದೆ ಒಂದು ಕಡೆ ಮಿಸ್ ಆಗಿ ಎಲ್ಲೋ ಒಳಗಡೆ ಹೋಗ್ಬಿಟ್ವಿ. ಆಮೇಲೆ ಅವ್ರಿಗೆ ಫೋನ್ ಮಾಡಿ ಎಲ್ಲಿ ಕರೆಕ್ಟ್ ಲೊಕೇಶನ್ ಕಳಿಸಿ ಅಂತ ಅಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ. ಹೇಗಿದೆ ಗೊತ್ತಾ ಜಾಗ? ಸುತ್ತಮುತ್ತ ದೂರ ಮನೆಗಳು. ತುಂಬ ಒಳಗಡೆ ಬಂದ್ಬಿಟ್ಟಿದ್ದೀವಿ. ಮೇನ್ ರೋಡಿಂದ ಎಲ್ಲೆಲ್ಲೋ ಒಂದೊಂದು ಮನೆಗಳು ಕಾಣಿಸ್ತಾ ಇದೆ. ಎಲ್ಲೋ ದಾರಿ ತಪ್ಪೋಗ್ಬಿಟ್ಟಿದ್ದೀವಿ. ಮತ್ತೆ ಲೊಕೇಶನ್ ಅವ್ರನ್ನ ಕಳ್ಸೋಕೆ ಹೇಳಿದ್ವಿ. ನೋಡಿ ಹೆಂಗಿದೆ ಖಾಲಿ ಜಾಗ, ಹಿಂಗಿದೆ.
ಹೋಗಿ ಹೋಗಿ ಸುತ್ಕೊಂಡು ಹಾಗೆ ಬರ್ತಾ ಇದೀವಿ. ಫುಲ್ಲು ಸಂಧಿ 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 ಸಂಧಿ. ಹಲೋ, ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದ ಹಾಗೆ ಆಯಿತು. ಮೇನ್ ರೋಡ್ಗೆ ತುಂಬ ಹತ್ತಿರ ಇತ್ತು, ಆದರೆ ಗೂಗಲಿಂದ ತುಂಬ ಒಳಗಡೆ ಹೋಗಿ ಹೇಗೋ ನಮ್ಮ ಜಾಗನ ತಲುಪಿದ್ವಿ. ಹುಡುಗ ಹುಡುಗಿ ಎಂಗೇಜ್ಮೆಂಟ್ ಆಯಿತು, ಅವ್ರಿಗೆ ಆಶೀರ್ವಾದ ಮಾಡ್ತಾಯಿದ್ದಾರೆ ಅರಿಶಿನ ಕುಂಕುಮ ಹಚ್ಚಿ. ಎಲ್ಲ ರಿಲೇಟಿವ್ಸ್ನು ಮೀಟ್ ಮಾಡೋದು ಇದೊಂಥರ ಖುಷಿ ಅಂತ ಅನಿಸುತ್ತೆ. ಸೊ ಎಲ್ಲರೂ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಹಾಗೆ ನಾವು ಇಲ್ಲಿಂದ ಊಟ ಮುಗಿಸ್ಕೊಂಡು ಇನ್ನೊಂದು ಜಾಗಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಹೊಸೂರಿನಲ್ಲಿ ಒಂದು ಶಿವನ ದೇವಸ್ಥಾನ ಇದೆ ನೀರಿನ ಮಧ್ಯದಲ್ಲಿ. ಸೊ ಅದನ್ನ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ಇಷ್ಟು ಹತ್ರ ಬಂದಿದ್ದೀವಲ್ಲ, ಸೊ ಹೋಗಿ ನೋಡೋಣ ಅಂತ ಹೋದ್ವಿ. ಆದರೆ ಅರ್ಧ ದಾರಿಗೆ ಹೋದ ತಕ್ಷಣವೇ ಗೊತ್ತಾಯಿತು ಆ ರಸ್ತೆ ಟಾರ್ ಹಾಕ್ತಾ ಇದ್ದಾರೆ. ಸೊ ದೇವಸ್ಥಾನಕ್ಕೆ ಆ ರಸ್ತೆಯಲ್ಲಿ ಹೋಗೋಕ್ಕಾಗಲ್ಲ, ಬಟ್ ಬೇರೆ ರಸ್ತೆ ಇದೆ, ಆದರೆ ಒಂದು 15-20 ಕಿಲೋಮೀಟರ್ಸ್ ಎಕ್ಸ್ಟ್ರಾ ಆಗುತ್ತೆ ಅಂತ. ನನಗೆ ಈ ಬಿಸಿಲಿಗೆ ತುಂಬ ಸುಸ್ತಾಗಿತ್ತು. ಸೊ ಮನೆಗೆ ಹೋಗ್ಬಿಡೋಣ ಅಂತ ಮನೆಗೆ ಬಂದುಬಿಟ್ವಿ. ಲಾಸ್ಟ್ ಟೈಮ್ ನಾವು ಶೃಂಗೇರಿಗೆ ಹೋದಾಗ ಲಕ್ಷ ದೀಪೋತ್ಸವಕ್ಕೆ ನಮ್ಮ ಹೆಸರನ್ನ ಬರೆಸಿ ಬಂದಿದ್ವಿ. ಅವತ್ತಿನ ದಿನ ನಮ್ಮ ಹೆಸರಲ್ಲಿ ದೀಪನ ಬೆಳಗಿ ಅರ್ಚನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ ಅಂತ ಹೇಳಿದರು. ಹಾಗೆ ಪೂಜೆ ಎಲ್ಲ ಆದಮೇಲೆ, ಲಕ್ಷ ದೀಪೋತ್ಸವ ಎಲ್ಲ ಆದಮೇಲೆ ನಿಮಗೆ ಪ್ರಸಾದನ ಕಳಿಸ್ಕೊಡ್ತೀವಿ ಅಂತ ಹೇಳಿದರು. ನಾನು ತುಂಬ ದಿನ ಆಗೋಯ್ತು ಬರೋಲ್ಲ ಅಷ್ಟೇ ಅಂತ ಅಂದ್ಕೊಂಡೆ. ಆಮೇಲೆ ನೋಡಿದ್ರೆ ಇವತ್ತು, ಅಂದರೆ ಡಿಸೆಂಬರ್ 14 ಇವತ್ತು ಬಂದಿದೆ. ನಾವು ಫಂಕ್ಷನ್ಗೆ ಹೋಗಿ ಬರೋಷ್ಟರಲ್ಲಿ ಮನೆಗೆ ಪ್ರಸಾದ ಬಂದಿದೆ. ನೀವು ಕಲ್ತಿದ್ದಾರೆ ನೋಡೋಣ. ಕುಂಕುಮ ಹಂಗೆ ಹಾಕ್ತೀವಿ. ಏನೋ ಒಂದು ಬರ್ತಿದ್ದಾರೆ, ಲಕ್ಷ ದೀಪೋತ್ಸವದ ಸಮಿತಿಯಿಂದ ಅಂತ ಇದೇನೋ ಒಂದು, ಲಕ್ಷ ದೀಪೋತ್ಸವ ಸಮಿತಿಯಿಂದ ಅಂತ ಇದೇನೋ ಒಂದು ಇದು ಕೊಟ್ಟಿದ್ದಾರೆ. ಕುಂಕುಮ ಹಾಗೆ ಪ್ರಸಾದ. ಕುಂಕುಮ ಎಲ್ಲ ಸ್ವಲ್ಪ ಓಪನ್ ಆಗಿಬಿಟ್ಟಿದೆ ಪ್ಯಾಕೆಟಲ್ಲಿ. ಹಾಗೆ ಇದು ಪ್ರಸಾದ ಕೊಟ್ಟಿದ್ದಾರೆ, ಕಲ್ಲು ಸಕ್ಕರೆ ಮತ್ತು ಬಾದಾಮಿ. ಇದು ಪ್ರಸಾದ. ಅಮ್ಮನವ್ರ ಫೋಟೋ. ಅಮ್ಮನವರ ಫೋಟೋದ ಮೇಲೆ ಇರೋ ಕುಂಕುಮನ ಹಚ್ಕೊತೀವಿ. ಹಾಗೆ ಅಮ್ಮನವರ ಒಂದು ಪುಟ್ಟ ಫೋಟೋ ಕಳಿಸಿದ್ದಾರೆ. ಹಿಂದೆ ಆದಿಶಂಕರಾಚಾರ್ಯರದು ಕೂಡ ಇದೆ. ಇನ್ನು ಪರ್ಸಲ್ಲಿ ಹಾಗೆಲ್ಲಾದರೂ ಇಟ್ಕೋಬೋದು. ಇವತ್ತಿನ ದಿನ, ಇವತ್ತು ಗುರುವಾರದ ದಿನ ಈ ಅಮ್ಮನವರ ಫೋಟೋ ಬಂದಿದೆ. ಹಾಗೆ ವಿಭೂತಿ ಕಲಿಸಿದ್ದಾರೆ. ಕುಂಕುಮ ಓಪನ್ ಆಗ್ಬಿಟ್ಟಿದೆ. ಕುಂಕುಮದ ಇಲ್ಲ, ಈ ಪ್ಯಾಕೆಟು ಇಲ್ಲಿ ಓಪನ್ ಆಗ್ಬಿಟ್ಟಿದೆ. ಅದಕ್ಕೆ ಕುಂಕುಮ ಎಲ್ಲ ಚೆಲ್ಲೋಗ್ಬಿಟ್ಟಿದೆ, ಓಪನ್ ಆಗ್ಬಿಟ್ಟಿದೆ. ಅಮ್ಮನವರ ಕುಂಕುಮ ಪ್ರಸಾದ ಬಂದಿದೆ. ಫಂಕ್ಷನ್ಗೆ ಹೋಗಿ ಬಂದು ಬಿಸಿಲಲ್ಲಿ ಹೋಗಿ ಬಂದಿದ್ದಕ್ಕೆ ತುಂಬಾ ಒಂಥರ ಟಯರ್ಡ್ ಆಗಿಬಿಟ್ಟಿತ್ತು. ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಮಲ್ಕೊಂಡ್ಬಿಟ್ಟಿದ್ದೆ. ಈಗ ವಿಡಿಯೋ, ಈ ಪ್ರಸಾದ ಬಂದಿದೆ ಅಂತ ನನ್ನ ಮಗ ತಂದ್ಕೊಟ್ಟ ಪ್ಯಾಕೆಟು. ಹಾಗಾಗಿ ಸರಿ, ವಿಡಿಯೋನ ಎಂಡ್ ಮಾಡೋಕ್ಕೆ ಮುಂಚೆ ಇದನ್ನು ತೋರಿಸ್ಬಿಟ್ಟು ಎಂಡ್ ಮಾಡೋಣ ಅಂತ ಕ್ಯಾಮ್ರಾ ಆನ್ ಮಾಡಿಕೊಂಡೆ. ನಾವು ಫಂಕ್ಷನಿಂದ ಬರ್ತಾ ಸಿಗ್ನಲಲ್ಲಿ ಈ ಹಣ್ಣನ್ನು ಮಾರ್ತಾಯಿದ್ರು. ಈ ಹಣ್ಣನ್ನು ಮಲ್ಬೆರಿ ಅಂತ ಕರೀತಾರೆ. ಆದರೆ ನಾವು ಚಿಕ್ಕ ವಯಸ್ಸಲ್ಲಿ ಇದನ್ನು ಕಂಬಳಿ ಹಣ್ಣು ಅಂತ ಕರಿತಾ ಇದ್ವಿ. ಯಾಕೆಂತಂದರೆ ಈ ಕಂಬಳಿ ಹಣ್ಣಿನ ಗಿಡದ ಎಲೆಗಳನ್ನು ಈ ಸಿಲ್ಕ್ ವರ್ಮ್ಸ್, ಅಂದರೆ ಕಂಬಳಿ ಹುಳು ಅಂತಲೇ ಕರಿತಾ ಇದ್ದಿದ್ದು ಅದನ್ನು, ಅದಕ್ಕೆ ಹಾಕೋರು. ಹಾಗಾಗಿ ಕಂಬಳಿ ಹಣ್ಣು ಅಂತ ಕರಿತಾ ಇದ್ವಿ. ಇದು ಕಪ್ಪಕ್ಕಿದೆ. ನಾವು ತಿಂತಾ ಇದ್ದಿದ್ದು ಹಣ್ಣು ಸ್ವಲ್ಪ ಕೆಂಪಕ್ಕಿರ್ತಾಯಿತ್ತು, ಸ್ವಲ್ಪ ಕಪ್ಪು ಕೂಡ ಇರ್ತಾಯಿತ್ತು, ಮತ್ತು ಹುಳಿ ಇರ್ತಾಯಿತ್ತು. ಅದನ್ನು ಜಾಸ್ತಿ ಬೆಳೆಯೋಕ್ಕೆ ಬಿಡದೆ ಕಾಣಿಸಿದ್ರೆ ಸಾಕು, ಹುಳಿ ಇದ್ರೂ ಕಿತ್ಕೊಂಡು ತಿಂತಾ ಇದ್ವಿ. ಇದೆಲ್ಲ ಒಂಥರ ಚೈಲ್ಡ್ಹುಡ್ ಮೆಮೊರೀಸ್. ಇದನ್ನು ಚಿಕ್ಕ ವಯಸ್ಸಲ್ಲಿ ಕಂಬಳಿ ಹಣ್ಣು ಅಂತ ಕರಿತಾ ಇದ್ವಿ, ಮಲ್ಬೆರಿ. ಇಷ್ಟು ಹಣ್ಣಾಗೋಕೆ ಬಿಡ್ತಾ ಇರಲಿಲ್ಲ. ಮುಕ್ಕಾಲು ಭಾಗ ಕೆಂಪಕ್ಕೆ ಇರ್ತಾಯಿತ್ತಲ್ಲ, ಆವಾಗಲೇ ಕಿತ್ಕೊಂಡು ತಿನ್ಬಿಡ್ತಾ ಇದ್ವಿ. ತುಂಬ ವರ್ಷಗಳಾದಮೇಲೆ, ಆಲ್ಮೋಸ್ಟು 30-40 ವರ್ಷ ಆಗಿರ್ಬೋದು. ಆಮೇಲೆ 30-40 ವರ್ಷ ಆದಮೇಲೆ ಈ ಹಣ್ಣನ್ನು ತಿಂತಾ ಇದ್ದೀನಿ. ಸೊ ನೋಡಿದ ತಕ್ಷಣ ತೊಗೋಬೇಕು ಅಂತ ಅನ್ನಿಸ್ತು, ಸೊ ತೊಗೊಂಡೆ. ಚೆನ್ನಾಗಿದೆ. ಏನು ನಿಮಗೆ ಶಶಾಂತ್ಗೆ ಹುಳಿ ಸಿಕ್ಕತ್ತೆ, ನನಗೆ ಸ್ವೀಟಾಗಿ ಸಿಕ್ತು.